ಹೆಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ ವಿಜ್ಞಾನ ವಿಷಯದ 1ನೇ ಪಾಠ ಆಗಿರುವಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಹೇಳಲಿದ್ದೇವೆ. ಅವು ತಮ್ಮ ಆ್ಯನ್ಯುವಲ್ ಎಕ್ಸಾಮ್ 2024ರಲ್ಲಿ ಕೇಳಬಹುದು ಅಂತ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಹೇಳುತ್ತಿದ್ದೇವೆ. ಅದಕ್ಕಾಗಿ ಈ ವಿಡಿಯೋ ತಾವು ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಂಥ ಎಲ್ಲ ಪಾಠಗಳ PDF ಮತ್ತು ಪ್ಯಾಸಿವ್ ಪ್ಯಾಕೇಜ್ PDF ಅನ್ನು ತಮಗೆ ಈ ಚಾನೆಲ್ನಲ್ಲಿ ಸಿಗುತ್ತಾ ಇರ್ತವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನೋಡೋದು ಪ್ರಶ್ನೆಗಳು. ಘಟಕ ಪ್ರಶ್ನೋತ್ತರಗಳು. 1 ಪಠ್ಯ ಪುಸ್ತಕದ ಪುಟ ಸಂಖ್ಯೆ 7ರ ಮೇಲೆ ಇರತಕ್ಕಂಥ ಕ್ವಶನ್ಗಳು ಮತ್ತು ಉತ್ತರಗಳು ಆಗಿವೆ. ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಎಂದು 1ನೇ ಕ್ವಶನ್ ಆಗಿದೆ. ಇದು ಬಹಳ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿದೆ, ಏಕೆಂದರೆ ಇದು ಎಕ್ಸಾಮ್ನಲ್ಲಿ ಕೇಳಬಹುದು. ಅದಕ್ಕಾಗಿ ತಾವು ಈ ಕ್ವಶನನ್ನು ಬೈಪಾಟ್ ಮಾಡಿ ಇಟ್ಟುಕೊಳ್ಳಿ. ಈ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ, ಇದು ಇದರದ ಆನ್ಸರ್ ಆಗಿದೆ. ತಾವು ಇದು ಸ್ಕ್ರೀನ್ಶಾಟ್ ಹೊಡ್ಕೋಬಹುದು. ಇಲ್ಲವಾದರೆ ಈ PDF ಅನ್ನು ತಮಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ, ಅಲ್ಲಿಂದ ತಾವು ಡೌನ್ಲೋಡ್ ಮಾಡಬಹುದು. 2ನೇ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ 2ನೇ ಕ್ವಶನ್ ಆಗಿದೆ. ಇದು ಕೂಡ ಎಕ್ಸಾಮ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಇದು ಕೂಡ ತಾವು ಬೈಪಾಟ್ ಮಾಡಬೇಕು. ಈಸಿ ಆಗಿರುವಂಥ ಕ್ವಶನ್ ಆಗಿದೆ. ಅದಕ್ಕಾಗಿ ಇದು ಕೂಡ ತಾವು ಬೈಪಾಟ್ ಮಾಡಿ. ನಡ್ರಿ ಈಗ ನೋಡಮ್ಮ 3ನೇ ಕ್ವಶನ್ ಯಾವುದಿದೆ ಅಂತ. ಎರಡೇ ಕ್ವಶನ್ ಇವೆ ಪುಟ ಸಂಖ್ಯೆ 7ರ ಮೇಲೆ. ಘಟಕ ಪ್ರಶ್ನೋತ್ತರಗಳು 2ರಲ್ಲಿ ನೋಡೋಣ. ಈಗ ಪುಟ ಸಂಖ್ಯೆ 12ರಲ್ಲಿ ಇರ್ತಂಥ ಕ್ವಶನ್ ಆಗಿವೆ. ಬಿಳಿ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. X ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಬಿಟ್ಟುಬಿಡಿ. 2ನೇದು ನೋಡೋದಾದರೆ ಚಟುವಟಿಕೆ 1.7ರಲ್ಲಿ ಒಂದು ಪರಮಾಣುದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿರಲು ಕಾರಣವೇನು? ಅನಿಲವನ್ನು ಹೆಸರಿಸಿ. ಇದು ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದರಲ್ಲಿ ಈ ಚಿತ್ರ ಭಾಳ ಇಂಪಾರ್ಟೆಂಟ್ ಆಗಿದೆ. ಈ ಚಿತ್ರವು ತಮಗೆ ಇಳಿಸಲು ಬರಬೇಕು ಮತ್ತು ಅವುಗಳನ್ನು ಸೂಚಿಸಲು ಬರಬೇಕು. ಒಳಗೇನೇನಿದೆ ಮತ್ತು ಹೆಂಗೆ ರಾಸಾಯನಿಕ ಇದು ಕ್ರಿಯೆ ಮಾಡಬೇಕು ಅಂತ ತಮಗೆ ಬರಬೇಕು. ಈ ಚಿತ್ರ ಈ ಕ್ವಶನಲ್ಲಿ ಇಂಪಾರ್ಟೆಂಟ್ ಆಗಿದೆ. 3ನೇ ಕ್ವಶನ್ ನೋಡೋದಾದರೆ 2 ಕ್ವಶನ್ ಇವೆ ಘಟಕ 2ರಲ್ಲಿ. ಘಟಕ ಪ್ರಶ್ನೋತ್ತರಗಳು 3ರಲ್ಲಿ ನೋಡೋದಾದರೆ ಪುಟ ಸಂಖ್ಯೆ 17ರಲ್ಲಿ ಇರ್ತಕ್ಕಂಥ ಕ್ವಶನ್ಗಳು. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ದ್ರಾವದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ವಿದ್ಯಾರ್ಥಿಗಳೇ, ಈ ಕ್ವಶನ್ಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತದೆ. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ ಎಂಬ ಕ್ವಶನ್ ಕೂಡ ತಮಗೆ ಇಂಪಾರ್ಟೆಂಟ್ ಆಗಿದೆ. ತಾವು ಇದು ಓದಿಕೊಳ್ಳೋ ಎಕ್ಸಾಮ್ನಲ್ಲಿ ಬಂದರೂ ಬರಬಹುದು. ಮುಂದಿನ ಕ್ವಶನ್ ನೋಡೋದಾದರೆ ಚಟುವಟಿಕೆ 1.10ರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಗೆಳೆಯರೆ, ಇದು ಕೂಡ ತಮಗೆ ಕೇಳಬಹುದು. ಈಸಿ ಆಗಿರುವಂಥ ಉದಾಹರಣೆ ಒಂದು ತಾವು ನೆನಪಿನಲ್ಲಿ ಇಟ್ಟುಕೊಳ್ಳಿ. 1 ಮಾರ್ಕ್ನಲ್ಲಿ ಕೇಳಬಹುದು. ಅದಕ್ಕಾಗಿ ತಾವು 1-2 ಉದಾಹರಣೆ ನೆನಪಿನಲ್ಲಿ ಇಟ್ಟುಕೊಳ್ಳಿ. 3ನೇ ಕ್ವಶನ್ ನೋಡೋದಾದರೆ ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳು ಗುರುತಿಸಿ. ಇದು ಕೂಡ ತಮಗೆ ಇಂಪಾರ್ಟೆಂಟ್ ಆಗುತ್ತದೆ ವಿದ್ಯಾರ್ಥಿಗಳೇ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ ಕ್ವಶನ್. ಈ ಕೆಳಗಿನ
ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳು ಗುರುತಿಸಿ. ಇದು ಕೂಡ ತಮಗೆ ಆನ್ಸರ್ ಮಾಡಲು ಬರಬೇಕು. ಅಭ್ಯಾಸ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಕ್ವಶನ್ಗಳನ್ನು ನೋಡೋಣ. ಈ ಕೆಳಗಿನ ಕ್ರಿಯೆಯ ಕುರಿತು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿವೆ ಎಂದು. ಇದು ಓದುವ ತಮಗೆ ಅವಶ್ಯಕತೆ ಇಲ್ಲ. ಎರಡನೇದು ನೋಡೋದಾದರೆ ಮೇಲಿನ ಆಗಿದೆ. ಇದು ಕೂಡ ತಮಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. ವಿದ್ಯಾರ್ಥಿಗಳೇ ಗಮನದಲ್ಲಿಟ್ಟುಕೊಳ್ಳಿ, ಕೇಳಿ. ಈ ಕ್ವಶನ್ ಕೂಡ ತಮಗೆ ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಒಂದು ಕ್ರಿಯೆ ಕೊಡಬಹುದು ಮತ್ತು ಈ ಕ್ರಿಯೆಯು ಎದಕ್ಕೆ ಉದಾಹರಣೆಯಾಗಿದೆ ಅಂತ ತಮಗೆ ಚಾಯ್ಸ್ ABCD ಚಾಯ್ಸ್ನಲ್ಲಿ ಈ ಒಂದು ಕ್ವಶನ್ ಕೇಳಬಹುದು ಗೆಳೆಯರೆ. ಅದಕ್ಕಾಗಿ ತಮಗೆ ಎಲ್ಲ ಒಂದು ಕ್ರಿಯೆಗಳು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದು ಯಾವ ಕ್ರಿಯೆ ಇದೆ ಅಂತ ತಮಗೆ ಹೇಳಲಿಕ್ಕೆ ಬರಬೇಕು. ಅದಕ್ಕಾಗಿ ಇದು ನೆನಪಿನಲ್ಲಿ ಇಟ್ಟುಕೊಳ್ಳಿ. 100% ಇದು ಕ್ವಶನ್ ಚಾಯ್ಸ್ನಲ್ಲಿ ಕೇಳುತ್ತಾರೆ ವಿದ್ಯಾರ್ಥಿಗಳೇ. ಮೂರನೇ ಕ್ವಶನ್ ಕೇಳೋದಾದರೆ ಕಬ್ಬಿಣದ ಚೂರುಗಳಿಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ? ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಗೆಳೆಯರೆ, ಇದು ಬಿಟ್ಟುಬಿಡಿ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಗೆಳೆಯರೆ, ಇದು ಇಂಪಾರ್ಟೆಂಟ್ ಇದೆ ನೋಡಿ ಗೆಳೆಯರೆ, ಇದು ತಾವು ಓದಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಈ ಕ್ವಶನ್ ತಾವು ಓದಿಕೊಳ್ಳಿ, ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. 5ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಗೆಳೆಯರೆ, ಬಿಟ್ಟುಬಿಡಿ. 6ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ 1 ಮಾರ್ಕ್ಸ್ ಸಲುವಾಗಿ. 1 ಮಾರ್ಕ್ಸ್ನಲ್ಲಿ ತಮಗೆ ಈ ಒಂದು ಕ್ವಶನ್ ಕೇಳಬಹುದು. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳು ಸರಿದೂಗಿಸಿ, ಯಾವುದಾದರೂ ಒಂದು ಕೊಡಬಹುದು, ಅದನ್ನು ಸರಿದೂಗಿಸಿ ಎಂದು ಕೇಳಬಹುದು. ಅದಕ್ಕಾಗಿ ತಮಗೆ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲು ಬರಬೇಕು ವಿದ್ಯಾರ್ಥಿಗಳೇ. 7ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಇದೆ. ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಗೆಳೆಯರೆ, ಬಿಟ್ಬಿಡಿ. 8ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಗೆಳೆಯರೆ, ಬಿಟ್ಟುಬಿಡಿ. ಅತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ಇದು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ, ಗಮನದಲ್ಲಿ ಇಟ್ಟುಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. ಇದು ಎನ್ಯುವಲ್ ಎನರ್ಜಿ ಕೇಳಬಹುದು. ಅದಕ್ಕಾಗಿ ಈ ಒಂದು ಕ್ವಶನ್ ಓದಿಕೊಳ್ಳಿ. 10ನೇ ಕ್ವಶನ್ ನೋಡೋದಾದರೆ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ? ವಿವರಿಸಿ. ಈ ಒಂದು ಕ್ವಶನ್ ತಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು ವಿದ್ಯಾರ್ಥಿಗಳೇ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. ಇದು ಕೂಡ ತಾವು ಓದಿಕೊಳ್ಳಬೇಕು. ಮುಂದಿನ ಕ್ವಶನ್ ನೋಡೋದಾದರೆ 11ನೇ ವಿಭಜನೆ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ ಏಕೆ? ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಕೇಳಿದರೆ, ಬಿಟ್ಬಿಡಿ, ಬಹಳ ದೊಡ್ಡದಾಗಿದೆ. ಉಷ್ಣ ಬೆಳಕು ಮತ್ತು ದ್ವಿಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ. ಇದು ಕೂಡ ಅಷ್ಟು ಇಂಪಾರ್ಟೆಂಟ್ ಇಲ್ಲ ವಿದ್ಯಾರ್ಥಿಗಳಿಗೆ, ಬಿಟ್ಟುಬಿಡಿ. ಮುಂದಿನ ಕ್ವಶನ್ ನೋಡೋದಾದರೆ ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವ ಕ್ವಶನ್ ಆಗಿದೆ ಇದು ಗೆಳೆಯರೇ. ನನಗೆ ಅನಿಸಿದ ಪ್ರಕಾರ 100% ಇದು
ಈ ವರ್ಷಿನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ ಒಂದು ಕ್ವಶನ್ ಬರಬಹುದು. 3 ಮಾರ್ಕ್ಸಿಗೆ ಕೇಳುತ್ತಾರೆ. ಸ್ನಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಇದೊಂದು ತಾವು ಓದಿಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. 14ನೇ ಕ್ವಶನ್ ನೋಡೋದಾದರೆ, ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ನಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ. ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ವಿದ್ಯಾರ್ಥಿಗಳಿಗೆ ಬಿಟ್ಟುಬಿಡಿ. ಪರಿಕ್ಷೇಪಣ ಕ್ರಿಯೆ ಎಂದರೆ ಇದು ಉದಾಹರಣೆಯೊಂದಿಗೆ ವಿವರಿಸಿ. ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇದು ಕೂಡ ಎಕ್ಸಾಮ್ನಲ್ಲಿ ಬರಬಹುದು. ಇದು ಓದಿಕೊಳ್ಳಿ ತಾವು. ಪರಿಕ್ಷೇಪಣ ಕ್ರಿಯೆ ಎಂದರೆ ಏನು? ಉದಾಹರಣೆಯೊಂದಿಗೆ ವಿವರಿಸಿ. 1 ಮಾರ್ಕ್ಸ್ನಲ್ಲಿ ಇಷ್ಟೇ ಕೇಳಬಹುದು, ಪರಿಕ್ಷೇಪಣ ಕ್ರಿಯೆ ಎಂದರೇನು? ತಾವು ಅದು ಎಷ್ಟು ಓದಿಕೊಳ್ಳಿ. 2 ಮಾರ್ಕ್ಸಿಗೆ ಕೇಳೋದಾದರೆ ಉದಾಹರಣೆಗೆ ಒಂದು ವಿವರಿಸಿ ಎಂದು ಕೇಳುತ್ತಾರೆ. ಇಲ್ಲವಾದರೆ ಉದಾಹರಣೆ ಕೊಡಿ ಎಂದು ಕೇಳುತ್ತಾರೆ. ಅದಕ್ಕಾಗಿ ಒಂದು ಕ್ವಶನ್ ತಾವು ಓದಿಕೊಳ್ಳಿ. ಮುಂದಿನ ಕ್ವಶನ್ ನೋಡೋದಾದರೆ, ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದನ್ನು 2 ಉದಾಹರಣೆಗಳೊಂದಿಗೆ ವಿವರಿಸಿ. ಇದು ಅಷ್ಟು ಇಂಪಾರ್ಟೆಂಟ್ ಆಗಿರೋಂಥ ಕ್ವಶನ್ ಎಲ್ಲ ಗೆಳೆಯರೆ, ಬಿಟ್ಬಿಡಿದು. 17ನೇ ಕ್ವಶನ್ ನೋಡೋದಾದರೆ, ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ವಿದ್ಯಾರ್ಥಿಗಳು, ಬಿಟ್ಬಿಡಿ. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದಕ್ಕೆ ಉತ್ತರ ಕೊಡೆಯಿರಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ. ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಟು ಕೇಳಿಕೊಳ್ಳಿ. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುವ ಕ್ವಶನ್ ಆಗಿದೆ. 1 ಮಾರ್ಕ್ಸ್ ಸಲುವಾಗಿ ತಮಗೆ ಕೇಳಬಹುದು. ಅದಕ್ಕಾಗಿ ತಾವು ಇದು ಕ್ವಶನ್ ಓದಿಕೊಳ್ಳಿ. 19ನೇ ಕ್ವಶನ್ ನೋಡೋದಾದರೆ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸುತ್ತಾರೆ. ಏಕೆ? ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ವಿದ್ಯಾರ್ಥಿಗಳಿಗೆ, ಬಿಟ್ಟುಬಿಡಿ. ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ. ನಶಿಸುವಿಕೆ, ಇದು ಕೇಳಬಹುದು ವಿದ್ಯಾರ್ಥಿಗಳು. 1 ಮಾರ್ಕ್ಸ್ ಸಲುವಾಗಿ ಕೇಳಬಹುದು ಇಷ್ಟೇ. ನಶಿಸುವಿಕೆ ಎಂದರೇನು? ನಶಿಸುವಿಕೆ ಎಂದರೇನು ಇಷ್ಟೇ ಕೇಳಬಹುದು ವಿದ್ಯಾರ್ಥಿಗಳೇ. ಅದಕ್ಕಾಗಿ ತಾವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಶಿಸುವಿಕೆ ಎಂದರೇನು ಇಷ್ಟೇ 1 ಮಾರ್ಕ್ಸ್ ಸಲುವಾಗಿ. ನಶಿಸುವಿಕೆ ಎಂದರೇನು ಅದೆಷ್ಟು ಓದಿಕೊಳ್ಳಿ ತಾವು. ಮುಂದಿನ ನೋಡೋದಾದರೆ ಕಮಟುವಿಕೆ. ಕಮಟುವಿಕೆ ಎಂದರೇನು ಇಷ್ಟೇ ತಾವು ಓದಬೇಕು, ಬೇರೆ ಓದುವ ಅವಶ್ಯಕತೆ ಇಲ್ಲ. ಮುಂದಿನ ಕ್ವಶನ್ ನೋಡೋದಾದರೆ ಗೆಳೆಯರೇ, ಇಷ್ಟು ನಾವು ಹೇಳಿದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಓದಿ ಮತ್ತು ಬೈಪಾಟ್ ಮಾಡಿ. ತಾವು ಎಕ್ಸಾಮ್ನಲ್ಲಿ ಖಂಡಿತ ಈ ಒಂದು ಕ್ವಶನ್ ಬರಬಹುದು. ಅದಕ್ಕಾಗಿ ತಾವು ಓದಿ ಮತ್ತು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಟಾರ್ಗೆಟ್ 100 ಇಕ್ಕುತ್ತೇನೆ. 100 ಲೈಕ್ ಈ ಒಂದು ವಿಡಿಯೋದಲ್ಲಿ ತಾವು ಮಾಡಿದರೆ ಮುಂದಿನ ಪಾಠದ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವ ಇದೆ ಅಂತ ವಿಡಿಯೋ ಮಾಡುತ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.